ಸರ್ ನಮಸ್ಕಾರ. ನಮಸ್ತೆ ರಾಜವ್ರೆ. ಬಂಡೀಪುರ ಅರಣ್ಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ಒಂದು ರೇಂಜ್ ಆಗಿರ್ತಕ್ಕಂಥವ್ರು ಎಸಿಎಫ್ ಆಗಿ ಇಲ್ಲೇ ಇದ್ದಾರೆ. ಹಾಗಾದ್ರೆ ಇವರು ಎಸಿಎಫ್ ಆಗಿ ಇಲ್ಲೇ ಉಳ್ಕೊಂಡಿದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಮತ್ತು ವರ್ಗಾವಣೆ ಏನು ಆಗಲ್ಲ ಸರ್. ಹಾಗೆ ಇನ್ನೊಂದು ಸರ್, ಈಗ ಜನವರಿ 15ನೇ ತಾರೀಕಿಗೆ ಬೆಂಕಿ ವಾಚರ್ ಅಂದ್ರೆ ಫೈರ್ ವಾಚರ್ಗಳನ್ನ ತಗೋತಾ ಇದ್ರು, ಇನ್ನೂ ಕೂಡ ತಗೊಂಡಿಲ್ಲ. ಇದಕ್ಕೆ ತಾವೇನೇ ಹೇಳಕ್ ಇಷ್ಟಪಡ್ತೀರಿ? ಈಗ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ಅಧ್ಯಕ್ಷ ಆಗಿದ್ದೀರಿ, ತಾಲೂಕು ಅಧ್ಯಕ್ಷ. ಹೌದು. ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಹಿಂದೆ ಪ್ರತಿಯೊಂದು ಆಫೀಸರ್ಗಳು ಬಂದವರು ಜನವರಿ 15ರಿಂದ ಫೈರ್ ವಾಚರ್ ತಗೋತಿದ್ರು. ಈಗ ಫೈರ್ ವಾಚರು ಇನ್ನೂ ಏನೋ ಅವತ್ತು ಪತ್ರಿಕೆಯಲ್ಲಿ ಪ್ರಭಾಕರ್ CF ಸಾಹೇಬರು 400 ಜನ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ನವೀನ್ ಕುಮಾರ್ ACF ಅವರು 450 ತಗೊಂಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಅದು ಇನ್ನೂ ವಾಚರ್ಗಳು ತಗೊಂಡಿದ್ದಾರೆ ಏನೋ ಅನ್ನೋದು ನಮಗೆ ಗೊತ್ತಿಲ್ಲ. ಅವರೇ ಅದು ಜನವರಿ 15ಕ್ಕೆ ತಗೋಬೇಕಾಗಿತ್ತು, ಆದರೆ ಇನ್ನೂ ತಗೊಂಡಿಲ್ಲ. ಅದನ್ನು ನಾವು ಮನವರಿಕೆ ಮಾಡ್ತೀವಿ ಸರ್. ಈಗ ಸಾಹೇಬ್ರ ಹತ್ರ ಮಾತಾಡಬೇಕು ಅದನ್ನು ಸರ್. ಹಾಗೆ ಕೆಲವ್ರಿಗೆ ವರ್ಗಾವಣೆನೇ ಆಗಲ್ವಲ್ಲ, ಯಾಕೆ? ಇದು ಏನೋ ರಾಜಕೀಯ ಪ್ರೇರಿತನ ಏನು? ಅಕಸ್ಮಾತ್ ಅವ್ರು ಏನಾದ್ರು ಒಂದು ಅವ್ಯವಹಾರ ಏನಾದ್ರು ಲಂಚ ಗಿಂಚ ಏನಾದ್ರು? ಈಗ ಒಂದೇ ಸ್ಥಳದಲ್ಲಿ ಆ ಥರ ಠಿಕಾಣಿ ಉಡಕ್ ಆಗಲ್ಲ ನೋಡಿ. ರಾಜ್ಯ ಸರ್ಕಾರಿ ನೌಕರ ಒಂದು ಆಫೀಸರ್ ಬಂದವರು ನೋಡಿ, ಈಗ ಪೊಲೀಸ್ ಇಲಾಖೆಯಲ್ಲಿ ಇವರೇ 3 ವರ್ಷ ಕರ್ತವ್ಯ ನಿರ್ವಹಿಸ್ತಾರೆ. 4ನೇ ವರ್ಷಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ನ ಎತ್ತಾಕ್ತಾರೆ, ವರ್ಗಾವಣೆ ಮಾಡ್ತಾರೆ. ಡಾಕ್ಟ್ರಾಗಿ ಬಂದವ್ರನ್ನ 4 ವರ್ಷ 3 ವರ್ಷ ಇರಿಸ್ತಾರೆ, ಎತ್ತಾಕ್ತಾರೆ. ಈ ಫಾರೆಸ್ಟಲ್ಲಿ ಏನಪ್ಪ ಅಂತಂದರೆ ರೇಂಜರಾಗಿ ಬರ್ತಾರೆ. DF ಆಗಿ ಹೋದರು ಪರಮೇಶ್ವರ್ ಅವರು. ಈಗ ವಲಯಾಧಿಕಾರಿಗಳಿಗೆ ಬಂದು ನವೀನ್ ಕುಮಾರ್ ಅವರು ಈಗ ಇಲ್ಲೇ ACF ಆಗಿ ಇಲ್ಲೇ ಉಳಿದಿದ್ದಾರೆ. ಇದು ಏನಪ್ಪ ಅಂತಂತ ಹೇಳಿದ್ರೆ, ಇವರು ಯಾವುದೇ ಒಂದು ಇದನ್ನು ಸಾಧಿಸಿಲ್ಲ. ಇವರು ಯಾವುದೋ ಒಂದು ಪ್ರಶಸ್ತಿ ಪಡೆದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಕೈಲಾಗಲಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಆಗಲಿ ಇವ್ರಿಗೆ ನೀಡಿಲ್ಲ. ಇವ್ರದ್ದು ಏನು ಅಂತಂದರೆ ಏನು ಅನ್ನೋದು ನಮಗೆ ಅರ್ಥ ಆಯ್ತಾ ಇಲ್ಲ. ಇವ್ರೇನು ಅಂದರೆ ಇಷ್ಟು 10-15 ವರ್ಷ ಇದ್ದು ಇಲ್ಲೇ ಅಧಿಕಾರಿಗಳಾಗಿರ್ತಾರೆ. ಇವರೆಲ್ಲ ಅಳಹುಲಿಗಳಾಗ್ಬಿಟ್ಟಿದ್ದಾರೆ. ಆದ್ದರಿಂದ ನಮ್ಮ ಕಾಡು ರಕ್ಷಣೆಗೆ ಅವ್ರು ಇರಲಿ, ಆದರೆ ನಮ್ಮ ಕಾಮಗಾರಿಗಳ ಬಗ್ಗೆ ಯಾವುದೇ ಒಂದು ಕಾಮಗಾರಿಗಳು ಅಚ್ಚುಕಟ್ಟಾಗಿ ಏನಿದೆ ಫಾರೆಸ್ಟ್ ಆ್ಯಕ್ಟು ಏನು ಕೆಲಸ ಮಾಡಿಸ್ಬೇಕು, ಫೈರ್ದಾಗಬೇಕು, ವೀಲೈನ್ ಆಗಬೇಕು, ಜಲ್ಲಿ ಚೆಕ್ಸ್ ಆಗಬೇಕು, ಅದು ಕಾನೂನುಬದ್ಧವಾಗಿ ಆಗಬೇಕು. ಕೆಲವು ಇಲಾಖೆಯವ್ರ ಕೈಲೇ ಕಾಂಟ್ರಾಕ್ಟ್ ಮಾಡಿಸೋದು, ಆಮೇಲೆ ಕಲ್ಪ ಕಾಮಗಾರಿಕೆ ಮಾಡಿಸೋದು, ಈ ಥರ ಆದರೆ ತಮ್ಮಂಥವ್ರ ಮುಖಾಂತರ ಮಾಧ್ಯಮಕ್ಕೆ ತಿಳಿಸ್ತೀವಿ ನಾವು. ಈಗ ಬೆಂಕಿ ವಾಚರ್, ಈಗ ಫೈರ್ ವಾಚರ್ ಈಗ ವರ್ಷ ಜನವರಿಯಿಂದ ತಗೋತಿರಲ್ಲ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಆಗ್ತಿದೆ ಸರ್? ಹೋದ ಸರಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ಆಮೇಲೆ ತಿರ್ಗಾ ಅದನ್ನು ಬಟವಾಡೆ ಮಾಡವ್ರೆ. ಅದು ಯಾವ ರೀತಿ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಇನ್ನೇನಪ್ಪ ಅಂದರೆ, ಇವಾಗ ಫೈರ್ ವಾಚರ್ ತಗೊಂಡ್ರೆ ಕಾಡನ್ನ ರಕ್ಷಣೆ ಮಾಡ್ತಾರೆ. ಫೈರ್ ವಾಚರೇ ನೋಡಿ, ನಮ್ಮವ್ರು ಏನಪ್ಪ ಅಂದರೆ ನೀರು ಕೊಡೋಕೆ ಹೋಗ್ತಾರೆ, ಅವ್ರಿಗೆ ವೆಹಿಕಲ್ ಕುಂಡಿಸ್ಕೊಂಡು ಹೋಗ್ತಾರೆ, ಇಷ್ಟೇ. ನಮ್ಮ ಕ್ಯಾಂಪ್ ವಾಚರ್ಗಳು ಯಾರೋ ಅಲ್ಲಿ ನಿಷ್ಠೆಯಿಂದ ಏನು ಮಾಡಲ್ಲ. ಅವರೇನಪ್ಪ ಅಂತಂದರೆ ಕ್ಯಾಂಪ್ ಕಾಯ್ಕೋತಾರೆ. ಕ್ಯಾಂಪ್ ಸುತ್ತ ಅವ್ರು ಇರೋ ಸ್ಥಳದಲ್ಲಿ ಕ್ಯಾಂಪ್ದು ಬೆಂಕಿ ಬರ್ದಿದ್ದಂಗೆ ಫೈರ್ ಮಾಡ್ಕೋತಾರೆ, ಸುಟ್ಟು ಇದು ಮಾಡ್ಕೋತಾರೆ ಅವ್ರ ಸೇಫ್ಟಿಗೋಸ್ಕರ. ಆದರೆ ನಮ್ಮ ಫೈರ್ ವಾಚರ್ ಅಂತ ತಗೋತಾರೆ ನೋಡಿ, ಅವರೇ ಬೆಂಕಿ ಸ್ಟಾರ್ಟ್ ಆಗೋಕ್ಕೂ ಮುನ್ನ ಬೆಂಕಿ ಅವರೇ ಲೈನ್ ಮಾಡ್ತಾರೆ. ಆಮೇಲಿಂದ ಅವರೇ ಲೈನ್ ಮಾಡಿ ಅದನ್ನು ಮುಗಿದ ನಂತರ ಬೆಂಕಿ ಬೀಳೋ ತನಕ ಅವರು ಒಂದು ಕುತ್ಕೋತಾರೆ. ಬೆಂಕಿ ಬೇಯ್ದ ಮೇಲೆ ನಂಗ್ಸಕ್ಕೆ ಹೋಯ್ತಾರೆ. ಆದ್ದರಿಂದ ಅವ್ರಿಗೆ ಯಾವುದು ಅವ್ರಿಗೆ ಬೂಟು ಏನು ಕೊಡಬೇಕಾಗಿಲ್ಲ. ನಮ್ಮ ದಿನಗೂಲಿದು ಏನಿದೆ ಕೂಲಿ, ಅದನ್ನು ಏನಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಆ ದಿನಗೂಲಿ ನೌಕರಿಗೆ ಆ ಕೂಲಿ ಕೊಟ್ಬಿಟ್ರೆ ಆಯಿತು. ನೋಡಿ, 2,500 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾರೆ. 2,500 ರೂಪಾಯಿ ಲೈನ್ ಕಟ್ಟಿಂಗ್ಗೆ 2,500 ಕೊಡ್ತಾರೆ. ಆ ಪಾಪ ಆದಿವಾಸಿಗಳಿಗೆ ಗೊತ್ತಿಲ್ಲ. ಅವ್ರು ಹೋಯ್ತಾರೆ ಕೂಲಿಗೆ, ನಮ್ಗೆ 2,500 ರೂಪಾಯಿ ಸಾಕು ಅಂತ ಹೋಯ್ತಾರೆ. ಅದು ಗೀಟಲ್ಲ, ಅದು 7-8 ಸಾವಿರ ರೂಪಾಯಿ ಇರ್ತದೆ ಗೌರ್ಮೆಂಟ್ ರೈಟು. ಆದ್ದರಿಂದ ಆದಿವಾಸಿಗಳಿಗೆ ಆ ಕೆಲಸ ಕಾಮಗಾರಿಗಳನ್ನ ಕೊಟ್ಕೊಂಡು ಅವ್ರನ್ನ ನೀವು ಸರಿಯಾಗಿ ನೋಡ್ಕೊಂಡ್ರೆ ಕಾಡನ್ನ ರಕ್ಷಣೆ ಮಾಡ್ತಾರೆ ಅಂತ ನನ್ನ ಒಂದು ನಂಬಿಕೆ ಸರ್. ಹಾಗೆ ಬಂಡೀಪುರ ಹಾಗೂ ಯಡಿಯಾಲ ಅರಣ್ಯ ವಲಯ ಪ್ರದೇಶದಲ್ಲಿ ಈ ಒಂದು ಚಿರತೆ ಹಾವಳಿ ಮತ್ತು ಹುಲಿ ಹಾವಳಿಗಳು ಸುತ್ತಮುತ್ತ ಜಮೀನುಗಳಿಗೆ ಅಟ್ಯಾಕ್ ಮಾಡ್ತಾರೆ. ರೈತರಿಗೆ ಒಂದು ಪಕ್ಷ ಏನಾದ್ರು ಗಾಯ ಆದರೆ ಅಥವಾ ಪ್ರಾಣಕ್ಕೆ ಏನಾದ್ರು ಕುತ್ತು ಬಂದರೆ ತಮ್ಮ ಒಂದು ಡಿಪಾರ್ಟ್ಮೆಂಟಿಂದ ಸುಮಾರು ಪರಿಹಾರ ಧನ ಎಷ್ಟು ಕೊಡ್ತಾರೆ ಸರ್? ಈಗ ಯಾರೇ ಸತ್ರು ನಮ್ಮ ರೈತರಾಗಬೇಕು, ಪಬ್ಲಿಕ್ಸ್ ಆಗಬೇಕು, ಯಾರೇ ಒಂದು ಕಾಡಂಚಲಿಯಲ್ಲಿ ಒಂದು ಹೆಚ್ಚು ಕಮ್ಮಿ ಆದರೆ ಸರ್ ಡಿಪಾರ್ಟ್ಮೆಂಟಿಂದ ಮಾಮೂಲಿ ನಮ್ಮ ಸರ್ಕಾರಿ ನೌಕರರು ದಿನಗೂಲಿ ನೌಕರಿಗೆ ಯಾವ ರೀತಿ ಸತ್ತವ್ರಿಗೆ ಕೊಡ್ತಾರೆ ಅದೇ ರೀತಿ ಅವರು ಮಾಜಾರು ಮಾಡಿಸ್ಬೇಕು. ಮಾಜಾರು ಮಾಡಿದ್ರೆ ಸರ್, ಕಂಪ್ಲೇಂಟ್ ಮಾಡಿದ್ರೆ ಅರಣ್ಯಾಧಿಕಾರಿಗಳಿಗೆ ಅವರು ಮಾಜಾರು ಮಾಡ್ತಾರೆ. ಆ ಸಿಬ್ಬಂದಿಗಳಿಗೆ ಯಾರ್ದು ಒಂದು ಆನೆ ತುಳಿತಕ್ಕಾಗಲಿ ಒಂದು ಚಿರತೆ ತುಳಿತ ಇದಕ್ಕಾಗಿ ಒಳಪಟ್ಟಿರೋರಿಗೆ ನಮ್ಮ ಸರ್ಕಾರದಿಂದ ಸರ್ ಏನು ಗೌರವಧನ ಇರುತ್ತೆ ಅದು ಕೊಡ್ತಾರೆ ಸರ್.
ಹಾಗೆ ನಿಮ್ಮ ಒಂದು ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಈ ಒಂದು ನಿಟ್ಟಿನಲ್ಲಿ ತಾವು ತಾಲೂಕು ಅಧ್ಯಕ್ಷರಾಗಿರಿ, ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನ ತಾವು ಮಾಡ್ಕೊಂಡು ಹೋಗ್ತಿದ್ದೀರಿ ಸರ್? ಸರ್, ಈಗ ನಾವು ಕೆಲವು ಕಡೆ ಗಿಡಗಳು ಹಾಕಿಸ್ತೀವಿ, ಕೆಲವು ಕಡೆ ಯಾರ ಹತ್ರನೂ ನಾವು ಒಂದು ಪೈಸೆ ಇಸ್ಕೊಳ್ಳಲ್ಲ. ನಾವು ಒಂದು ಗಿಡ ಹಾಕ್ಸೋದು, ಏನೋ ಒಂದು ದೇವಸ್ಥಾನ 2 ಗಿಡ ಹಾಕಿಸ್ರೆ ಯಾರೋ ಹಾಕಿಸ್ತರು ಅಂತಾರೆ, ನಾವು ಯಾರೋ ಒಬ್ರು ಹಾಕಿದ್ರು ಅಂತಾರೆ. ಹಾಕ್ಸಿ ಸಂಘಕ್ಕೆ ಒಂದು ಹೆಸರು ಬರುತ್ತೆ ಸರ್. ನಮ್ಮ ಸಂಘದಲ್ಲಿ ಏನಪ್ಪ ಅಂತಂದರೆ, ಯಾವುದೇ ಪರಿಸರ ಸಂಘಟನೆಯಲ್ಲಿ ಈಗ ನಾವು ಜನಜಾಗೃತಿ ಮೂಡ್ಸೋಕೆ ಮಾಡ್ತೀವಿ ಸರ್. ಎಲ್ಲಿ ಗೋಪಾಲಸ್ವಾಮಿ ಬೆಟ್ಟ, ಯಾಕಂದರೆ ಅಲ್ಲೆಲ್ಲ ಎಲ್ಲ ಕಡೆಯಿಂದ ಬರ್ತಾರೆ. ಸಫಾರಿ ಜಾಗದಲ್ಲಿ, ನಮ್ಮ ಬಾರ್ಡ್ರು ಮೂಲವಳೆ ಸೈಡಲ್ಲಿ ನಾವು ಈಗ ಮುಂದಿನ ತಿಂಗಳು ಮಾಮೂಲಿ ಒಂದು ಕರಪತ್ರ ಮಾಡಿಸಿ, ಒಳಗಡೆ ಕಾಡು ಹೋಗುವಾಗ ಬೆಂಕಿ ಇಡಬಾರ್ದು, ಬಿಡಿ ಸೇಯಬಾರ್ದು, ಸೀಕ್ರೆಟ್ ಇಡಬಾರ್ದು ಅಂತ ಹೇಳಿ ಅವ್ರಿಗೆ ಅವೇರ್ನೆಸ್ ಮೂಡಿಸ್ತೀವಿ ಸರ್. ನಮ್ಮ ಸಂಘದಿಂದ ಯಾವುದೇ ಸಂಘದಲ್ಲೂ ನಾವು ಯಾವುದೋ ಒಂದು ಪೈಸಾ ಅರಣ್ಯ ಇಲಾಖೆಯಿಂದ ಪಡೆಯಲ್ಲ. ನಾವು ನಿಷ್ಠೆಯಿಂದ ಏನು ಕರ್ತವ್ಯ ನಮ್ಮದು ಸಂಘದಿದೆ ಅದು ಮಾಡ್ಕೊಂಡು ಹೋಗ್ತೀವಿ ಸರ್. ಯಾವ ಅಧಿಕಾರಿ ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡ್ತಾರೆ ಅಂತಂದರೆ ಮಾನ್ಯ ಗಣೇಶ್ ಪ್ರಸಾದ್ ಅವರ ಜನಪ್ರಿಯ ಶಾಸಕರು ತರ್ತೀವಿ, ಅರಣ್ಯ ಸಚಿವರಿಗೆ ನಾವು ತರ್ತೀವಿ ಸರ್. ಅದರಲ್ಲಿ 2 ಮಾತಿಲ್ಲ ಸರ್. ಹಾಗೆ ಈ ಒಂದು ಈಗ ನೋಡಿ, ರೈಲ್ವೆ ಬ್ಯಾರಿಕೇಡ್ಗಳು ಅಂತ ಈಗ ಹಾಕ್ತಾರೆ. ಈಗ ಒಂದು ಪ್ರಾಣಿ ಒಂದು ಒಳಗಡೆ ಬರಬಾರ್ದು ಮತ್ತು ಅಡ್ಡಕಂಬಿ ಅಳವಡಿಕೆ ಮಾಡ್ತಾರೆ. ಅದನ್ನ ಏನಾದ್ರು ಮಾಡಿಬಿಟ್ಟಿದ್ದಾರೆ ಅಲ್ಲಿ ಆ ಸೈಡಲ್ಲಿ? ಸರ್, ಇಲ್ಲಿ ಬಂಡೀಪುರದ ಕಡೆ ಮಾಡಿಲ್ಲ ಅದನ್ನು. ಆವಾಗ ಹಿಂದೆ ನಮ್ಮ ಎಡೆಯಾಲ ಡಿವಿಷನಲ್ಲಿ ಉಂಟು ಸರ್, ಓಂಕಾರ ರೇಂಜಲ್ಲಿ ಬರ್ತದೆ. ಅದು ಬ್ಯಾರಿಕೇಡ್ ಮಾಡಿದರೆ ಅದೇನಪ್ಪ ಅಂತಂದರೆ ಆನೆ ಹೊರಗಡೆ ಬರೋಕ್ಕಾಗಬಾರ್ದು ಅಂತ ಲೈಟ್ ಕಂಬಿಯಲ್ಲಿ ಎಲ್ಲ ಕಂಬಿ ಇದನ್ನು ಜೋಡಿಸಿದ್ದಾರೆ. ಹಿಂದೆ ನಮ್ಮ ಶ್ರೀನಿವಾಸ್ ಸಾಹೇಬರು ಅಂತಿದ್ರು ಸರ್, ಅವರು ಇದ್ದಾಗ ಆ ಟೈಮಲ್ಲಿ ಇದನ್ನು ಬ್ಯಾರಿಕೇಡ್ ಮಾಡಬೇಕು ಅಂತ ನಮ್ಮ ವಾರ್ಡನ್ ಆಗಿದ್ದರು NM ನವೀನ್ ಕುಮಾರ್ ಅಂತ. ಅವರು ಆ ರೀತಿ ಮಾಡಿದ್ದಾರೆ ಕಂಡ್ರೆ ಆ ಕಡೆ ಎಲ್ಲ ಅಂದಾಗ ಅವರು ಸರ್ಕಾರದಲ್ಲಿ ಮಾತನಾಡಿ ಅವರೆಲ್ಲ ಹಣ ಬಿಡುಗಡೆ ಮಾಡಿಸಿದ್ರು. ಅದಕ್ಕೂ ಒಂದು 250 ಕೋಟಿಯಷ್ಟು ದುಡ್ಡೆಲ್ಲ ಆಗ ಬಿಡುಗಡೆ ಆಗಿತ್ತು ಸರ್. ಆ ಬ್ಯಾರಿಕೇಡ್ದು ಈಗ ನಡೆದಿದೆ ಸರ್. ಇನ್ನೂ ಕೆಲವು ಕಡೆ ಹೆಚ್ಚು ಕಮ್ಮಿ ಆದರೆ ಸರಿಪಡಿಸ್ತಾರೆ ಸರ್. ಏನಾರು ಹೋಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಸರಿಪಟ್ಟು ಕೊಡ್ತಾರೆ.